ಜೈಸಲ್ಮೇರ್ ಅಂತ ಹೇಳಿದ ತಕ್ಷಣ ನಮ್ಮ ಮೈಂಡಲ್ಲಿ ಬರೋದು ಸ್ಕೂಲ್ನ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದು. ಇಲ್ಲಿನ ಡೆಸರ್ಟ್, ಸ್ಯಾಂಡ್ ಡ್ಯೂನ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ ಹೀಟ್. ಥಾರ್ ಡೆಸರ್ಟ್ ಹಾಗೂ ಗೋಲ್ಡನ್ ಸಿಟಿನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಟ್ರಾವೆಲರ್ನ ಡ್ರೀಮ್. ಬಟ್ ದಿಸ್ ಪ್ಲೇಸ್ ಈಸ್ ಮಚ್ ಮೋರ್ ದೆನ್ ದಟ್. ಗೋಲ್ಡನ್ ಸಿಟಿ ಅಂತ ಕರೆಸ್ಕೊಳ್ಳೋ ಈ ಊರು, ಇಲ್ಲಿ ನೀವು ಇಂಡಿಯಾದ ಓನ್ಲಿ ಲಿವಿಂಗ್ ಫೋರ್ಟ್ ಕೂಡ ನೋಡ್ಬೋದು, ವೇರ್ ಪೀಪಲ್ ಸ್ಟಿಲ್ live inside a 800-year-old fort. ಬಸ್ ಇಳಿದ ತಕ್ಷಣ ಜೈಸಲ್ಮೇರ್ ನನ್ನ ವೆಲ್ಕಮ್ ಮಾಡಿದ್ದು ಹೆವಿ ಬಿಸಿಲಿಂದ. ಈ ಊರಲ್ಲಿ ಕಾಲಿಟ್ಟು ಸ್ವಲ್ಪ ನಿಮಿಷದಲ್ಲೇ ಬಾಡಿ ಕಂಪ್ಲೀಟ್ಲಿ ಸ್ವೆಟ್ ಆಗಿ ಅಳ್ತಾ ಇತ್ತು. ಆಗ ಮೈಂಡಲ್ಲಿ ಫಸ್ಟ್ ಥಾಟ್ ಬಂದಿದ್ದೆ, ಈ ಹೀಟ್ನ ಹೇಗಪ್ಪ ಮ್ಯಾನೇಜ್ ಮಾಡೋದು ಅಂತ. ಆಲೋಚನೆ ಮಾಡ್ತಾ ಮೋಸ್ಟ್ ಆಫ್ ದ ಡೇ ಹಾಸ್ಟೆಲ್ನ AC ರೂಮಲ್ಲೇ ಕಳೆದೋಯ್ತು. ಸಂಜೆ ಆಗ್ತಾ ಇದ್ದಾಗೆ ಹೀಟ್ನ ಬೀಟ್ ಮಾಡೋಕೆ ನಾನು ಬಂದಿದ್ದು ಈ ಗಡಿಸರ್ ಲೇಕ್ಗೆ. ಈ ಲೇಕ್ನ ತೀರದಲ್ಲಿ ಬಂದು ಕೂತು ಡೆಸರ್ಟಿಂದ ಟ್ರಾವೆಲ್ ಮಾಡ್ಕೊಂಡು ಬಂದ ಗಾಳಿ ಜೋರಾಗಿ ಬೀಸಿದಾಗ ಐ ಸ್ಯಾಟ್ ದೇರ್ ಮೋರ್ ಕಂಫರ್ಟಬಲಿ ಆ್ಯಂಡ್ ಟುಕ್ ದ ಫಸ್ಟ್ ಡೀಪ್ ಬ್ರೆತ್ ಇನ್ ದ ಸಿಟಿ. ಈ ಬ್ಯೂಟಿಫುಲ್ ಲೇಕ್ ಬರೇ ಬೋಟಿಂಗ್ ಮಾಡೋಕೆ ಇರೋದಂತ ಅಂದ್ಕೊಂಡ್ರೆ ದಟ್ಸ್ ರಾಂಗ್. ಇದರ ಹಿಂದೆ ಒಂದು ಕ್ರೇಜಿ ಸ್ಟೋರಿನೇ ಇದೆ. ಇದೊಂದು ಮ್ಯಾನ್ ಮೇಡ್ ಲೇಕ್. ನೂರಾರು ವರ್ಷಗಳ ಹಿಂದೆ ಈ ಸಾಮ್ರಾಜ್ಯ ಬದುಕೋಕೆ ಈ ಲೇಕ್ನ ನೀರೇ ಕಾರಣ ಆಗಿತ್ತು. ಡೆಸರ್ಟ್ ಮಧ್ಯೆ ಇರೋ ಈ ಕೆರೆ ತುಂಬದೇ ಇದ್ದರೆ ಇಲ್ಲಿ ವಾಸ ಮಾಡೋ ಜನ ಸಿಟಿನ ಖಾಲಿ ಮಾಡಿ ಹೋಗಬೇಕಾದಂಥ ಪರಿಸ್ಥಿತಿ ಬರ್ತಿತ್ತು. ಬಟ್ ಇವತ್ತು ನೀರಲ್ಲಿರೋ ಕ್ಯಾಟ್ ಫಿಶ್ನ ಹಾರಾಟ ನೋಡ್ತಾ ಸನ್ಸೆಟ್ ಟೈಮಲ್ಲಿ ನೀರಲ್ಲಿರೋ ಕಲ್ಲಿನ ಮಂಟಪ ಗೋಲ್ಡನ್ ಕಲರಲ್ಲಿ ಹೊಳೆಯುತ್ತೆ. ಇದನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಮ ಬಾಡಿ ಹೀಟ್ನ ಸ್ವಲ್ಪ ಟೈಮ್ವರೆಗೂ ಮರ್ತೇ ಹೋಗುತ್ತೆ. ಲೇಕ್ನ ನೋಡಿದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೂರ್ಯಂಗೆ ಹೆದರದೆ ಆಗಿದ್ದಾಗಲಿ ಅಂತ ಗೋಲ್ಡನ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಕೆ ರೆಡಿ. ಇಲ್ಲಿನ ಪ್ರತಿಯೊಂದು ಮನೆ ಹವೇಲಿನ ನೋಡ್ತಾ ಇದ್ದರೆ ನಮ್ಮ ಸಿಟಿಯಲ್ಲಿರೋ ಬಿಲ್ಡಿಂಗ್ಸ್ಗೆ ಕಂಪೇರ್ ಮಾಡಿದಾಗ ಎಷ್ಟು ಡಿಫರೆಂಟ್ ಅಂತ ಅನಿಸುತ್ತೆ. ಬಂಗಾರದ ಕಲ್ಲಲ್ಲೇ ಇವುಗಳನ್ನ ಕಟ್ಟಿದಾರೇನು ಅಂತ ಅನಿಸುತ್ತೆ. ಯಾಕಂದರೆ ಒಂದು ಕಾಲದಲ್ಲಿ ಇಲ್ಲಿನ ವ್ಯಾಪಾರಿಗಳು ರಾಜನಿಗಿಂತ ದೊಡ್ಡ ದೊಡ್ಡ ಮನೆ ಕಟ್ಟಬೇಕು ಅಂತ ಕೋಟಿ ಕೋಟಿ ಖರ್ಚು ಮಾಡಿ ಈ ಹವೇಲಿಗಳನ್ನ ಕಟ್ಟಿಸಿದ್ರು. 200 ವರ್ಷದ ಹಳೆ ಈ ಹವೇಲಿನ ಸಿಮೆಂಟ್ ಯೂಸ್ ಮಾಡದೆ ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ಕಟ್ಟಿರೋ ಒಂದು ಇಂಜಿನಿಯರಿಂಗ್ ಮಾರ್ವಲ್. ಇವತ್ತು ಈ ಹವೇಲಿನ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದರಲ್ಲಿರೋ ಹಳೆ ಕಾಲದ ವಸ್ತುಗಳನ್ನ ನೋಡ್ತಾ ಇದ್ರೆ ನೊಸ್ಟಾಲಜಿಕ್ ಫೀಲ್ ಮಾಡಿಸುತ್ತೆ. ಸ್ಕೂಟಿನ ರೆಂಟ್ಗೆ ತಗೊಂಡು ನೆಕ್ಸ್ಟ್ ಹೋಗಿದ್ದೆ ಊರಿಂದ ಆಚೆ ಇರೋ ರಾಯಲ್ ಸಿಮೆಟ್ರಿ ಬಡಾ ಬಾಗ್ಗೆ. ಡೆಸರ್ಟ್ ಮಧ್ಯೆ ಇರೋ ಈ ಐಸೋಲೇಟೆಡ್ ಪ್ಲೇಸ್ ನೋಡಿದಾಗ ಒಂದು ಸಲ ಪೀಸ್ಫುಲ್ ಅಂತ ಅನಿಸಿದ್ರು, ಇನ್ನೊಂದು ಸಲ ಟೈಮ್ ಈಸ್ ನಂಬರ್ಡ್ ನೋ ಮ್ಯಾಟರ್ ಹೂ ಯು ಆರ್.
ಡೇಸ್ ಈಸ್ ನಂಬರ್ಡ್ ಅನ್ನೋ ಹೆವಿ ಥಾಟ್ನ ತಲೆಯಲ್ಲಿಟ್ಕೊಂಡು ಇರೋ ಅಷ್ಟು ದಿನ ಲೈಫ್ನ ಆದಷ್ಟು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ಕೋತಾ ನೆಕ್ಸ್ಟ್ ಹೋಗಿ ತಲುಪಿದ್ದೆ ಜೈಸಲ್ಮೇರ್ನ ವಾರ್ ಮ್ಯೂಸಿಯಂಗೆ. 1971ನ ಲಾಂಗೆವಾಲಾ ವಾರಲ್ಲಿ ಭಾರತದ 120 ವೀರ ಸೈನಿಕರು 4,000 ಶತ್ರುಗಳು ಹಾಗೂ ಅವರ 45 ಟ್ಯಾಂಕರ್ನ ಎದುರಿಸಿ ನಿಂತ ಜಾಗ ಇದು. ಇನ್ ಕೇಸ್ ನೀವೇನಾದರೂ ಜೈಸಲ್ಮೇರ್ನ ವಿಸಿಟ್ ಮಾಡಿದ್ರೆ ಡೋಂಟ್ ಮಿಸ್ ದಿಸ್ ಪ್ಲೇಸ್. ಗಿವ್ ಯುವರ್ ಟ್ರಿಬ್ಯೂಟ್ ಟು ಆರ್ ವಾರ್ ಹೀರೋಸ್. ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಬಿಸಿಲಲ್ಲಿ ಸುತ್ತಾಡಿದ್ದು ಆ್ಯಂಡ್ ಇಡೀ ದಿನ ಇಟ್ ವಾಸ್ ಅ ಎಮೋಷನಲ್ ರೋಲರ್ ಕೋಸ್ಟರ್ ರೈಡ್. ಹಾಸ್ಟೆಲಿಂದ ಲಿವಿಂಗ್ ಫೋರ್ಟ್ನ ನೋಡ್ತಾ ನಾನು ಹೇಳಿದ್ದು ಸಿ ಯು ಟುಮಾರೋ ಅಂತ. But next ದಿನ ಜೈಸಲ್ಮೇರ್ had a big surprise for me. Guess what? It rained. Yes, you heard me. It rained. ಜೈಸಲ್ಮೇರಲ್ಲಿ ಮಳೆ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ನಿಜವಾಗ್ಲೂ ನಾನು ಡ್ರೀಮಲ್ಲೂ ಅಂದ್ಕೊಂಡಿರಲಿಲ್ಲ. ಮಳೆ ನಿಂತ ಕೂಡಲೇ ನಡ್ಕೊಂಡು ಹೋಗಿ ನಾನು ತಲುಪಿದ್ದು 800 years ಓಲ್ಡ್ ದ ಲಿವಿಂಗ್ ಫೋರ್ಟ್ನ ದ್ವಾರ ಬಾಗಿಲ ಹತ್ರ. ಫೋರ್ಟ್ನ ಎಂಟ್ರಿಯಾಗಿ ಒಳಗಡೆ ಇರೋ ಜೀವನನ ಅಬ್ಸರ್ವ್ ಮಾಡಿದಾಗ ಗೊತ್ತಾಗಿದ್ದು ಊರಿನ ಒಳಗಡೆ ಇನ್ನೊಂದು ಊರೇ ಇದೆ ಅಂತ. ಈ ಫೋರ್ಟ್ನ ಸೋನಾರ್ ಕಿಲಾ, ದ ಗೋಲ್ಡನ್ ಫೋರ್ಟ್ ಅಂತಲೂ ಕರೀತಾರೆ. ಪ್ರಪಂಚದಲ್ಲಿರೋ ಫೋರ್ಟ್ಸ್ಗಳು ಟೂರಿಸ್ಟ್ ಬಂದು ನೋಡ್ಕೊಂಡು ಹೋಗೋ ಮ್ಯೂಸಿಯಂ ಥರ ಇರುತ್ತೆ. ಆದರೆ ಕೆಲವು ಫೋರ್ಟ್ಸಲ್ಲಿ ಇನ್ನೂವರೆಗೂ ಜನರು ಅದರಲ್ಲೇ ವಾಸ ಮಾಡ್ತಾ ಇರೋದು. ಅದರಲ್ಲಿ ಒಂದು ನಮ್ಮ ಈ ಜೈಸಲ್ಮೇರ್ನ ಸೋನಾರ್ ಕಿಲಾ. ಈ ಫೋರ್ಟಲ್ಲಿ ಕೆಫೇಸ್, ಹೋಮ್ ಸ್ಟೇಸ್, ಮಾರ್ಕೆಟ್ ಹಾಗೂ ಸುಮಾರು ವರ್ಷಗಳಿಂದ ಇಲ್ಲೇ ಇರೋ ಫ್ಯಾಮಿಲೀಸ್ನ ನೋಡ್ಬೋದು. ಲೈಫಲ್ಲಿ ಫಸ್ಟ್ ಟೈಮ್ ಫೋರ್ಟ್ ಒಳಗಡೆ ಇರೋ ಪ್ರಪಂಚನ ನೋಡಿದ್ದು ಆ್ಯಂಡ್ ಇಟ್ ವಾಸ್ ಆ್ಯನ್ ಎಕ್ಸ್ಪೀರಿಯನ್ಸ್ ಇನ್ ಇಟ್ ಸೆಲ್ಫ್. ನಾನು ಜೈಸಲ್ಮೇರ್ ಬರೋಕ್ಕಿಂತ ಮುಂಚೆ ಎಕ್ಸ್ಪೆಕ್ಟ್ ಮಾಡಿದ್ದು ಹೆವಿ ಬಿಸಿಲಿರುತ್ತೆ, ಇಲ್ಲಿರೋ ಹೀಟ್ನ 2-3 ದಿನ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ. ಬಟ್ ಹೇಳ್ತೀವಲ್ವಾ, ಲೈಫಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು ಆ್ಯಂಡ್ ಅದಾಗೋದೇ ಇನ್ನೊಂದು. ಹಾಗೆ ನೇಚರ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಸ್ಪೀಕಿಂಗ್. ಹೀಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಗ ನೇಚರ್ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ದು ಡೆಸರ್ಟ್ ಪ್ರದೇಶದಲ್ಲಿ ಮಳೆನ. ಆ್ಯಂಡ್ ಆಫ್ ಕೋರ್ಸ್ it was one of the best experience of rain.